ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಚಾರ ವೀರು. ನಾವಿವತ್ತು ಇದೀವಿ ರೈಲ್ವೆ ಸ್ಟೇಷನಲ್ಲಿ. ನಾವು ಟ್ರೈನ್ ಜರ್ನಿ ಮಾಡ್ತಾ ಇದೀವಿ. ಇವತ್ತು ನಾವು ಹೋಗ್ತಾ ಇದೀವಿ ಗೋವಾಕ್ಕೆ. ಈ ಗೋವಾಕ್ಕೆ ಹೋಗ್ಬೇಕನ್ನೋದು ತುಂಬಾ ದಿನದ ಕನಸು. ಎಷ್ಟೋ ಸಲ ಪ್ಲಾನ್ ಮಾಡಿ 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 ಕ್ಯಾನ್ಸಲ್ ಆಗಿದೆ. ನಮ್ದೊಂದೇ ಅಲ್ಲ, ಗೋವಾಕ್ಕೆ ಹೋಗ್ಬೇಕು ಅನ್ಕೊಂಡಿರೋರು ಎಲ್ರದ್ದು ಈ ತರ ಆಗಿರುತ್ತೆ. ಪಕ್ಕ ಒಂದ್ಸಲ ಆದ್ರೂ ಕ್ಯಾನ್ಸಲ್ ಆಗಿರುತ್ತೆ. ನಮ್ದು ತುಂಬಾ ಸಲ ಕ್ಯಾನ್ಸಲ್ ಆಗಿ ಒಂದ್ಸಲ ಅಂತೂ ಕಾರ್ ಮಾಡ್ಕೊಂಡು ಅರ್ಧ ದಾರಿ ಹೋಗ್ಬಿಟ್ಟು ರಿಟರ್ನ್ ಬಂದಿರೋದು ಉಂಟು. ಈ ಸಲ ಇಬ್ಬರೇ ಪ್ಲಾನ್ ಮಾಡಿದೀವಿ ಟ್ರೈನಲ್ಲಿ. ಅದು ಈ ಸಲನು ಕ್ಯಾನ್ಸಲ್ ಆಗ್ತಿತ್ತು. ಏನೋ ಜಸ್ಟ್ ಒಂದ್ ಸೆಕೆಂಡ್ ಅಲ್ಲಿ ನಾವು ಹೋಗ್ತಾ ಇದೀವಿ ಗೋವಾಕ್ಕೆ. ಇಲ್ಲಾಂದ್ರೆ ಇವತ್ತು ಕ್ಯಾನ್ಸಲ್ ಆಗ್ತಿತ್ತು. ನಾವು ಟ್ರೈನ್ ಬುಕ್ ಮಾಡ್ಬಿಟ್ಟು ಮೆಜೆಸ್ಟಿಕ್ ಇಂದ ಟ್ರೈನ್ ಇರುತ್ತೆ ಅನ್ಕೊಂಡು ಮೆಜೆಸ್ಟಿಕ್ ಹೋಗಿದೀವಿ. ಇನ್ನು 10 ನಿಮಿಷ ಇದೆ ಅಲ್ಲಿ. ಮೆಜೆಸ್ಟಿಕ್ ಅಲ್ಲಿ ಹೋದ್ರೆ ಇಲ್ಲಿಂದ ಟ್ರೈನ್ ಇಲ್ಲ, ಯಶವಂತಪುರದಿಂದ ಅಂತ ಹೇಳಿದ್ರು. ಇನ್ನೇನು 10 ನಿಮಿಷದಲ್ಲಿ ಮೆಜೆಸ್ಟಿಕ್ ಇಂದ ಯಶವಂತಪುರ ಹೋಗೋದು ಸಾಧ್ಯ ಇಲ್ಲದ ಮಾತು ಈ ಟ್ರಾಫಿಕ್ ಅಲ್ಲಿ. ಅಂಥದ್ರಲ್ಲಿ ಒಂದು ಆಟೋ ಕೇಳಿದಾಗ ಅವ್ನು ನಾನು ಕರ್ಕೊಂಡು ಹೋಗ್ಬಿಡ್ತೀನಿ, ಎಕ್ಸ್ಟ್ರಾ ಅಮೌಂಟ್ ಕೊಡಿ ಅಂದ. ಓಕೆ ಅಂತ ಅಂದಕ್ಕೆ ಜಸ್ಟ್ ಟ್ರೈನ್ ಮೂವ್ ಆಗೋ ಟೈಮ್ಗೆ ನಮ್ಗೆ ಕರ್ಕೊಂಡೋಗಿ ಯಶವಂತಪುರಕ್ಕೆ ತಲುಪಿಸಿದ. ಅಂತೂ ಇಂತೂ ಟ್ರೈನ್ ಸಿಕ್ತು. ಹೋಗ್ತಾ ಇದೀವಿ ಗೋವಾಕ್ಕೆ. ಈ ಸಲ ನಮ್ಮ ಗೋವಾ ಟ್ರಿಪ್ ಆಸೆ ಈಡೇರಿತು. ಬನ್ನಿ ಫ್ರೆಂಡ್ಸ್, ಲೋ ಬಜೆಟ್ ಅಲ್ಲಿ ಒಂದು ಗೋವಾ ಟ್ರಿಪ್ ಮಾಡ್ಕೊಂಬರೋಣ. ಎಲ್ಲ ವಿಡಿಯೋ ಫುಲ್ ಆಗಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೀವು ಯಾರ್ಯಾರು ಗೋವಾಕ್ಕೆ ಹೋಗ್ಬೇಕಂದ್ರೆ ನೋಡಿ ಫ್ರೆಂಡ್ಸ್, ಬೆಂಗಳೂರಿಂದ ಡೈಲಿ ಗೋವಾಕ್ಕೆ ಒಂದು ಟ್ರೈನ್ ಇದೆ. ಮಧ್ಯಾಹ್ನ 2:30ಗೆ ಹೋಗುತ್ತೆ ಯಶವಂತಪುರದಿಂದ. ಅಲ್ಲಿ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ 3 ಗಂಟೆಗೆಲ್ಲ ಗೋವಾ ರೀಚ್ ಆಗುತ್ತೆ. ತುಂಬಾ ಬಜೆಟ್ ತುಂಬಾ ಕಡಿಮೆ ಇದೆ, ಟಿಕೆಟ್ ಏನು ಅಷ್ಟೊಂದು ಜಾಸ್ತಿ ಇಲ್ಲ. ನೀವು ಹೋಗ್ಬೇಕು ಅನ್ಕೊಂಡ್ರೆ ಒಂದು 10 ಡೇಸ್ 15 ಡೇಸ್ ಮುಂಚೆನೆ ಸೀಟ್ ಬುಕ್ ಮಾಡಿದ್ರೆ ಕನ್ಫರ್ಮ್ ಆಗುತ್ತೆ. ನೋಡಿ, ಇವಾಗೇನು ಟ್ರೈನ್ ಏನು ಫುಲ್ ಇಲ್ಲ. ನಾವು 20 ಡೇಸ್ ಮುಂಚೆನೆ ಟಿಕೆಟ್ ಬುಕ್ ಮಾಡಿದ್ವಿ. ಕನ್ಫರ್ಮ್ ಆಗಿದೆ ನಮ್ದು 2 ಟಿಕೆಟ್. ಟ್ರೈನು ಫುಲ್ ಖಾಲಿ ಇದೆ. ಮತ್ತೆ ದಾರಿಲಿ ಫುಲ್ ಆಗ್ಬೋದು ಅನ್ಸುತ್ತೆ. ನಾವು ಇಳಿಯೋದು ಮಂಡ್ಗೋವಾ ಸ್ಟೇಷನ್ ಇಳಿಬೇಕಂತ ಮಾಡಿದ್ವಿ. ಅದು ಇದ್ರಲ್ಲಿ ಟೈಮಲ್ಲಿ ತೋರಿಸೋ ಪ್ರಕಾರ 3 ಗಂಟೆಗೆ ರೀಚ್ ಆಗುತ್ತೆ ಅಂತ ತೋರಿಸ್ತಾ ಇದೆ. ನೋಡೋಣ. ನಾವು ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು. ನಾವು ಅಲ್ಲಿ ಇಲ್ಲಿ ತಿಳ್ಕೊಂಡೆ ಎಲ್ಲಿಂದ ಹೋಗ್ತೀವಿ. ಹಲೋ ಫ್ರೆಂಡ್ಸ್, ಸಿಕ್ಕಾಪಟ್ಟೆ ಹೊಟ್ಟೆ ಹಸಿವಾಗ್ಬಿಟ್ಟಿದೆ. ಈಗ ಹೊರಗೆ ಏನೋ ತರಕ್ಕೆ ಹೋಗಿದ್ದಾನೆ, ನೋಡ್ಬೇಕು ಅದೇನು ತಗೊಂಡು ಗೊತ್ತಿಲ್ಲ. ಯಾಕಂದರೆ ಮಧ್ಯಾಹ್ನ ಊಟ ಮಾಡಿದ್ದಾರೆ. ಈ ಅಲ್ಲೆಲ್ಲ ತಿರ್ಬೇಕಂದ್ರೆ ಏನು ತಿನ್ನೋಕ್ಕಾಗಿಲ್ಲ. ಇಲ್ಲಿ ಬೇರೆ ಟ್ರೈನಲ್ಲಿ ಏನೋ ಸಿಕ್ಕಾಪಟ್ಟೆ ವೆರೈಟಿ ಕಾಫಿ ಬರ್ತಾ ಇದ್ದು ತೊಗೊಂಡು ಕುಡಿತಾ ಇದ್ವಿ. ಹೋಗಿದ್ದಾನೆ, ನೋಡ್ಬೇಕು ಏನು ತಗೊಂಡ್ಬರ್ತಿದ್ದಾನೆ. ಟ್ರೈನಲ್ಲಿ ಹೋಗ್ತಾ ತುಂಬಾನೇ ಹೊಟ್ಟೆ ಹಸಿವಾಗ್ಬಿಡ್ತು. ಯಾಕಂದ್ರೆ ನಾವು ಎಲೆಕ್ಟ್ರಾನ್ ಸಿಟಿಯಿಂದ ಮೆಜೆಸ್ಟಿಕ್ ಹೋಗಕ್ಕೆ ತುಂಬಾ ಲೇಟ್ ಆಗಿಬಿಡ್ತು ಟ್ರಾಫಿಕ್ ಅಲ್ಲಿ. ಮತ್ತೆ ಮೆಜೆಸ್ಟಿಕ್ ಹೋದ್ರೆ ಅಲ್ಲಿಂದ ಟ್ರೈನ್ ಇಲ್ಲ. ಯಶವಂತಪುರ ಹೋಗಿ ಬಂದಾಗ ತುಂಬಾ ಕಷ್ಟಪಟ್ಟು ಆಟೋದಲ್ಲಿ ಬಂದ್ವಿ. ಒಂದು ನೀರು ಕುಡ್ದೆ ಬಂದ್ ಹಂಗೆ ಟ್ರೈನ್ ಹತ್ಬಿಟ್ವಿ. ಇವಾಗ ಟ್ರೈನಲ್ಲಿ ಏನು ಬರ್ಲೇ ಇಲ್ಲ. ತುಂಬಾ ಹಸುವಾಯ್ತು. ಮತ್ತೆ ಒಳಗಡೆ ಟ್ರೈನಲ್ಲಿ ಕಿಚನ್ ಇತ್ತಲ್ಲ, ಅಲ್ಲಿಗೆ ಹೋಗ್ಬಿಟ್ಟು ಏನಾದ್ರು ಸಿಗುತ್ತೆ ಅಂತ ಹೋದ್ವಿ. ಅಲ್ಲಿ ಊಟ ಸಿಕ್ತು. ಹೋಗಿ ಬಿರಿಯಾನಿ ಸಿಕ್ತು, ಬಿರಿಯಾನಿ ತಂದ್ವಿ. ಎಷ್ಟು ರೇಟು? 150. ಓಹೋ, ಚೆನ್ನಾಗಿದೆ ಅಂತ. ಲೆಗ್ ಪೀಸ್. ಥ್ಯಾಂಕ್ ಯು. ತುಂಬಾ ಹಸುವಾಗ್ಬಿಟ್ಟಿತ್ತು ನನಗಂತೂ. ಅವನಿನ್ನೂ ಪ್ಯಾಕ್ ಮಾಡ್ತಾ ಇದ್ದ. ನನಗೆ ಒಂದು ತಗೊಂಬಂದೆ, ಇನ್ನೊಂದು ತಗೊಂಬರ್ತೀನಿ ಅಂದ. ನಾನು ಒಂದೇ ತಗೊಂಡ್ಬಿಟ್ಟು ಬಂದೆ. ಇನ್ನೊಂದು ತಗೊಂಡ್ಬಿಡ್ತೀನಿ. ಬನ್ನಿ ಫ್ರೆಂಡ್ಸ್, ನಾನು ಇವಾಗ ಬಿರಿಯಾನಿ ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಮತ್ತೆ ಸಿಗೋಣ ಆಮೇಲೆ. ನೀವು ನಿಮ್ಮ ಮನೇಲಿ ಏನು ಮಾಡ್ತೀವಿ, ಊಟ ಮಾಡಿ, ಚೆನ್ನಾಗಿ ಊಟ ಮಾಡಿ ನಮಗೋಸ್ಕರ ವೇಟ್ ಮಾಡ್ತಾಯಿರಿ. ನಮ್ಮ ಚಾನಲ್ನು ಸಂಚಾರಿ ವೀರು, ಸಬ್ಸ್ಕ್ರೈಬ್ ನೋಡಿ ಹೆಂಗಾಗ್ತಾನೆ. ಇಂಥವ್ರನ್ನ ಕರ್ಕೊಂಡು ನಾವು ಗೋವಾಕ್ಕೆ ಹೋಗ್ತಾ ಇದೀವಿ. ಅಲ್ಲೂ ಹೋದ್ಮೇಲೆ ಇನ್ನೂ ಹೆಂಗಾಗುತ್ತಾ ಬನ್ನಿ ನೋಡೋಣ. ನೋಡಿ ಫ್ರೆಂಡ್ಸ್, ಒಬ್ಬ ಹೆಂಗೆ ತಿಂತಾ ಇದೆ ನೋಡಿ. ನಾನು ಸ್ವಲ್ಪ ಕರಿತಾನಿಲ್ಲ. ನಾನು ಹೋಗ್ತಾ ಇದ್ದೀನಿ. ಟ್ರೈನಲ್ಲಿ ಜರ್ನಿ ಮಾಡೋಕೆ ಒಂದೊಂದ್ಸಲ ಖುಷಿ ಅನ್ಸುತ್ತೆ, ಒಂದೊಂದ್ಸಲ ತುಂಬಾ ಕಷ್ಟ ಅನ್ಸುತ್ತೆ. ಈ ತರ ಟ್ರೈನ್ ಖಾಲಿ ಇದ್ರೆ ಒಂಥರ ಏನೋ ಆರಾಮ್ ಮನೇಲಿ ಕುತ್ಕೊಂಡು ಹೋಗ್ತಾ ಇದೀವಿ ಅನ್ನೋ ಫೀಲ್ ಬರುತ್ತೆ. ಆರಾಮಾಗಿ ಆ ಕಡೆ ಈ ಕಡೆ ಓಡಾಡ್ಕೊಂಡು. ಅದೇ ಫುಲ್ ರಶ್ ಇದ್ರೆ ಮಾತ್ರ ಟ್ರೈನಲ್ಲಿ ಎಷ್ಟು ಕಷ್ಟ ಆಗುತ್ತೆ ಅಂದ್ರೆ ಹೋಗಕ್ಕೆ. 2 ತರ ಜರ್ನಿನೂ ಅನುಭವಿಸಿದೀವಿ ನಾವು. ಆದ್ರೆ ಈ ತರ ಖಾಲಿ ಇದ್ರೆ ಮಾತ್ರ ಟ್ರೈನಲ್ಲಿ ಆರಾಮಾಗಿ ಜರ್ನಿ ಮಾಡ್ಬೋದು, ಮಾತಾಡ್ಕೊಂಡು ಓಡಾಡ್ಕೊಂಡು. ದಾವಣಗೆರೆ ಊಟ ಬರುತ್ತಂದ್ರೆ ಅಡ್ವಾನ್ಸ್ ಅದೇ ದಾವಣಗೆರೆ ಬರೋಕ್ಕಿಂತ ಮುಂಚೆ ಅದೇ ಮಾಡ್ತಾ ಇದ್ದೀನಿ. ಹಿಂದೆ ಸುಮ್ಮನೆ ಟಮಾಟೋ
ಅಂತೂ ಇಂತೂ ಊಟ ಎಲ್ಲ ಆಗಿ ಸ್ವಲ್ಪ ನಿದ್ದೆ ಆಗಿ ಫುಲ್ ಸುಸ್ತಾಯ್ತು. ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಮಲ್ಕೊಂಡ್ವಿ. ಆದ್ರೆ ನಿದ್ದೆನೇ ಬರಲಿಲ್ಲ. ಟ್ರೈನ್ ಸೌಂಡು, ಗಾಳಿ, ಈ ಕಡೆ ಇವ್ರು ನಮ್ಮ ಅಣ್ಣ ಕಿರ್ಚಾಡೋ ಸೌಂಡ್ಗೆ ಹಂಗೆ ಆದ್ರೂ ಸುಮ್ಮನೆ ತುಂಬಾ ಹಾಕೊಂಡು ಮಲ್ಕೊಂಡು. ಈ ಹತ್ತಿರದಲ್ಲಿ ಬ್ಯಾಡಿ ಹತ್ರ ಇದೀವಿ ನಾವು ಇವಾಗ. ಇಲ್ಲಿ ಯಾರು ನಾವು ಸಬ್ಸ್ಕ್ರೈಬ್ಸಿದ್ರೆ ದಯವಿಟ್ಟು ಒಂದು ಟಾನಿಕ್ ಕಳಿಸಿ, ಜೊತೆಗೆ ಒಂದು ಚಿಪ್ಸ್ ಕಳಿಸಿ ದಯವಿಟ್ಟು. ಈ ಮೋದಿಗೆ ನಮ್ಮ ಮಗ ಸ್ವಲ್ಪ ನೋಡಿ ಫ್ರೆಂಡ್ಸ್, ಅದಕ್ಕೆ ಸುಸ್ತಾಗಿದೆ ನಮಗೆ. ಇದ್ರೆ ಹತ್ರದಲ್ಲಿ ಯಾರಾದರೂ ನಮ್ಮ ಸಬ್ಸ್ಕ್ರೈಬರ್ಸ್ ಮತ್ತು ಜನಗಳಿದೆ, ಅಯ್ಯೋ ಪಾಪ ನೋಡಿ, ಅವಾಗಿಂದ ಹುಷಾರಿಲ್ಲ ಅವನಿಗೆ, ನಿದ್ದೆ ಮಾಡ್ತಾನೆ, ಹೋಗ್ಕೊಂಡು ಆಸೆ ಪಟ್ಟು ಬಂದ, ಈ ಥರ ಆಗಿದೆ ನೋಡಿ. ಹತ್ರದಲ್ಲಿ ಯಾರಿದ್ರೆ ನಾವು ಟ್ರೈನ್ ಬರ್ತಾ ಇದ್ದೀವಿ, ನಿಮ್ಗೆ ನಿಮ್ಮ ಕೈಲಿ ಸಹಾಯ. ಇನ್ನಿನ್ ನಾವ್ ಇಳ್ಬೇಕಾಗಿರೋ ಸ್ಟೇಷನ್ ಹತ್ರನೇ ಬಂತು. ಬ್ಯಾಗ್ ಎಲ್ಲ ರೆಡಿ ಮಾಡ್ಕೊಂಡು ಡೋರ್ ಹತ್ರ ನಿಂತೀವಿ. ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎವ್ರಿಬಡಿ. ನಾವು ಇವತ್ತು ಬೆಂಗಳೂರಿಂದ ಗೋವಾಕ್ಕೆ ಬಂದು ಜಸ್ಟ್ ಇವಾಗ ರೀಚ್ ಆದೀವಿ ಮಂಡ್ಗಾಂವ್ ರೈಲ್ವೆ ಸ್ಟೇಷನ್. ನಮ್ಮ ಹುಡುಗ ಬರ್ತಾ ಇದ್ದಾನೆ. ಮಂಡ್ಗಾಂವ್ ನೋಡಿ ಹೆಂಗೆ ಒಳ್ಳೆ ಹೀರೋ ಥರ ಬರ್ತಾ ಇದ್ದಾನೆ, ಸ್ಟೈಲಿಂಗ್. ನಾವು ಗೋವಾಕ್ಕೆ ಬಂದ್ವಿ ಇವತ್ತು. ಬರ್ತೀವಿ. ಪ್ಲಾನ್ ಕ್ಯಾನ್ಸಲ್ ಆಗಿ ಆರನೇ ಸಲ ಗೋವಾ ಅಂತೂ ಇಂತೂ ರೀಚ್. ಇವತ್ತು ಆ್ಯಕ್ಚುಲಿ ಮಿಸ್ ಆಗೋ ಚಾನ್ಸ್ ಇತ್ತು, ಅದು ಹೆಂಗೋ ಬಂದು ರೀಚ್ ಆದೆವು. ಇದು ಈ ಸಲ ಮಿಸ್ ಆಗ್ತಿತ್ತು. ಆಟೋ ಗೀಟೋ ಆಯ್ತು, ಓಡ್ ಬಂದು ಗೋವಾ ವಾಸ್ಕೋಡಿ ಮಂಡ್ಗಾಂವ್ ರೈಲ್ವೆ ಸ್ಟೇಷನ್ಗೆ ಬಂದು ರೀಚ್ ಆದೆವು. ಜಸ್ಟ್ ಟೈಮ್ 5 o'clock. ಒಳ್ಳೆ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ ಟ್ರೈನ್. 5 ಗಂಟೆಗೆ ಬಂದು ಇಳಿದ್ವಿ. ದಯವಿಟ್ಟು ನೀವು ನೆಕ್ಸ್ಟ್ ಟೈಮ್ ಗೋವಾಕ್ಕೆ ಬರೋರು ಮಂಡ್ಗಾಂವ್ ರೈಲ್ವೆ ಸ್ಟೇಷನ್ ಬಂದು ಇಳಿಬೋದು. ಆರಾಮ್ ರೈಲ್ವೆಗೆ ಬಂದರೆ ಬೆಸ್ಟ್, ಕಾಸ್ಟ್ ಕಡಿಮೆ ಆಗುತ್ತೆ, ಚೆನ್ನಾಗಿರುತ್ತೆ. ಎಲ್ಲ ದಯವಿಟ್ಟು ಬನ್ನಿ. ಫಸ್ಟ್ ಟೈಮ್ ಗೋವಾಕ್ ಬಂದ್ವಿ. ರೈಲ್ವೆ ಸ್ಟೇಷನ್ ಟ್ರೈನ್ 3 ಗಂಟೆಗೆ ಬರ್ಬೇಕಾಗಿರೋದು 2 ಅವರ್ ಲೇಟ್ ಆಯ್ತು. ಯಾಕಂದ್ರೆ ಇದು ದೂದ್ಸಾಗರ ಘಾಟ್ ಅಲ್ಲಿ ಟ್ರೈನ್ ತುಂಬಾ ಸ್ಲೋ ಆಗಿ ಬರುತ್ತೆ, ಅಲ್ಲೇ ಟೈಮ್ ತುಂಬಾ ತಿನ್ನುತ್ತೆ. ಆದ್ರೂ 5 ಗಂಟೆಗೆ ತಂದು ಇಳಿಸಿದ್ರೆ ಫುಲ್ ಮಂಜು, ಯಾವ ಕಡೆ ಹೋಗೋಕ್ಕಾಗಲ್ಲ. ಮತ್ತೆ ಇಲ್ಲಿಂದ ಯಾವ್ದು ಬಸ್ಸು ಇಲ್ಲ ಅಂತೆ, ಅದು ನಮ್ಗೆ ಗೊತ್ತಿಲ್ಲ. ನಾವು ಮಂಡ್ಗೋವಾ ಸ್ಟೇಷನ್ ಅಲ್ಲಿ ಇಳ್ಕೊಂಡ್ವಿ. ಇಲ್ಲಿಂದ ಆ ಕಡೆ ಬೀಚ್ ಹತ್ರ ಆ ಕಡೆ ಹೋಗ್ಬೇಕಂದ್ರೆ ಇಲ್ಲಿ ರೈಲ್ವೆ ಸ್ಟೇಷನ್ ಇಂದ ಈ ಟೈಮಲ್ಲಿ ಯಾವ್ದು ಬಸ್ಸೇ ಇಲ್ವಂತೆ, ನಮ್ಗೆ ಅದು ಗೊತ್ತಿರ್ಲಿಲ್ಲ. ನೋಡಿ ಎಷ್ಟು ಜನ ಇಲ್ಲೇ ಮಲಗಿದ್ದಾರೆ. ಯಾಕಂದ್ರೆ ಇಲ್ಲಿಂದ ಮುಂದಕ್ಕೆ ಎಲ್ಲಿ ಹೋಗಕ್ಕೂ ಬಸ್ ಇಲ್ಲ. ಇನ್ನೊಂದು ಏನಪ್ಪಾ ಅಂದ್ರೆ ನಮ್ ಕಡೆ ತರ ಎಲ್ ಬೇಕಲ್ಲಿ ಗೌರ್ಮೆಂಟ್ ಬಸ್ಸು ಅದೆಲ್ಲ ಇಲ್ಲಿ ಸಿಗಲ್ಲ. ಒಂದು ಏರಿಯಾದಲ್ಲಿ ಗೌರ್ಮೆಂಟ್ ಬಸ್ ಇದ್ರೆ ಒಂದು ಏರಿಯಾದಲ್ಲಿ ಗೌರ್ಮೆಂಟ್ ಆಟೋ, ಪ್ರೈವೇಟ್ ಆಟೋ, ಒಂದು ಏರಿಯಾದಲ್ಲಿ ಪ್ರೈವೇಟ್ ಬೈಕ್ ಟ್ಯಾಕ್ಸಿ, ಒಂದು ಏರಿಯಾದಲ್ಲಿ ಜೀಪು, ಒಂದು ಏರಿಯಾದಲ್ಲಿ ಟೆಂಪೋ, ಈ ತರ ಸಪ್ರೇಟ್ ಅವರೇ ಡಿವೈಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇಲ್ಲಿ ಗೋವಾದಲ್ಲಿ. ನಮ್ಗೆ ಇದು ನೋಡಿ ಒಂಥರ ಶಾಕ್ ಅನಿಸ್ತು. ಯಾಕಂದ್ರೆ ಇವಾಗ ನಮ್ ಕಡೆ ಅಂದ್ರೆ ಇವಾಗ ಗೌರ್ಮೆಂಟ್ BMTC, ಬೆಂಗಳೂರು ಎಲ್ಲಿ ಬೇಕಾದ್ರೂ ಬೆಂಗಳೂರಲ್ಲಿ BMTC ಸಿಗುತ್ತೆ. ಆದ್ರೆ ಇಲ್ಲಿ ಆತರ ಅಲ್ಲ. ಗೌರ್ಮೆಂಟ್ ಬಸ್ ಕೆಲವೊಂದು ಏರಿಯಾದಲ್ಲಿ ಅಷ್ಟೇ ಓಡಾಡುತ್ತೆ, ಇನ್ ಕೆಲವೊಂದು ಏರಿಯಾದಲ್ಲಿ ಪ್ರೈವೇಟ್ ಅವ್ರಿಗೆ ಬಿಟ್ಕೊಟ್ಬಿಟ್ಟಿದ್ದಾರೆ. ಬನ್ನಿ, ತುಂಬಾ ಚಳಿ ಇತ್ತು. ಒಂದ್ ಟೀ ಕುಡಿದು ಮುಂದೆ ಪ್ರಯಾಣ ಮಾಡಕ್ಕೆ ಹೆಂಗೆ ಏನಾದ್ರು ಅಡ್ಜಸ್ಟ್ ಮಾಡೋಣ ಅಂತ ಟೀ ಕುಡಿಯಕ್ ಹೋದ್ವಿ. ಒಂದ್ ಬಿಸಿ ಟೀ ಕುಡಿದು ಅವಾಗ ಸ್ವಲ್ಪ ಸಮಾಧಾನ ಆಯ್ತು. ಯಾಕಂದ್ರೆ ಟ್ರೈನ್ ಅಲ್ಲಿ ಟೀ ಕುಡಿದು ಅದು ಒಂಥರ ಬಾಯಿ ಕೆಟ್ಟೋಗ್ಬಿಟ್ಟಿತ್ತು. ಇಲ್ಲಿ ಏನೋ ಸ್ವಲ್ಪ ಚೆನ್ನಾಗಿತ್ತು, ಬಟ್ ಆ ಚಳಿಲಿ ಅದು ಯಾವ ತರ ಕೊಟ್ರು ಚೆನ್ನಾಗಿ ಅನಿಸ್ತು. ಇಲ್ಲಿ ಟೀ ಅಂಗಡಿ ಅಣ್ಣಗೆ ಕೇಳೋದಕ್ಕೆ ಅವ್ರಂದ್ರು ಇಲ್ಲಿಂದ ಪಣಜಿಗೆ ಹೋಗ್ಬೇಕಂದ್ರೆ ಇಲ್ಲಿಂದ ಇವಾಗ ಯಾವುದೇ ಆಟೋ ಆಗ್ಲಿ, ಜೀಪ್ ಆಗ್ಲಿ, ಬಸ್ ಆಗ್ಲಿ, ಟೆಂಪೋ ಆಗ್ಲಿ ಯಾವ್ದು ಸಿಗಲ್ಲಂತೆ. ಒಂದೇ ಒಂದು ಬೈಕ್ ಟ್ಯಾಕ್ಸಿ ಸಿಗುತ್ತಂತೆ. ಇಲ್ಲಿ ಇದು ಬೈಕ್ ಟ್ಯಾಕ್ಸಿ ಒಂಥರ ಲೀಗಲ್. ನಮ್ ಕಡೆ ಎಲ್ಲ ರ್ಯಾಪಿಡೋದವರಿಗೆ ಹಿಡಿಯೋದು ಅದು ಇದು ಮಾಡ್ತಾರೆ, ಇಲ್ಲೆಲ್ಲ ಹಂಗಿಲ್ಲ. ಬೈಕ್ ಟ್ಯಾಕ್ಸಿ ಲೀಗಲ್ ಅಂತೆ. ಈ ಟೈಮಲ್ಲಿ ಇವಾಗ ಇಲ್ಲಿಂದ ನಾವ್ ಎಲ್ಲಿ ಹೋಗ್ಬೇಕಂದ್ರೆ ಬೈಕ್ ಟ್ಯಾಕ್ಸಿಲಿ ಹೋಗ್ಬೇಕಂತ, ಅದು ಬಿಟ್ರೆ ಬೇರೆ ಯಾವ್ದೋ ಆಪ್ಷನ್ ಇಲ್ಲ. ಇಲ್ಲಾಂದ್ರೆ ಬೆಳಗ್ಗೆವರೆಗೂ ವೇಟ್ ಮಾಡ್ಬೇಕಂತೆ. ಆಟೋ ಇಲ್ಲ ಟೆಂಪೋದಲ್ಲಿ ಹೋಗ್ಬೇಕಂದ್ರೆ ಇಲ್ಲ, ಇವಾಗ ಹೋಗ್ಬೇಕಂದ್ರೆ ಬೈಕ್ ಟ್ಯಾಕ್ಸಿಲಿ ಹೋಗ್ಬೇಕಂತೆ. ಬನ್ನಿ ಟೀ ಕುಡಿದ್ಬಿಟ್ಟು ಹೋಗಿ ನೋಡೋಣ ಯಾವ್ದು ಸಿಗುತ್ತೆ, ಯಾವ ತರ ಇದೆ ರೇಟು ಅಂತ. ಮತ್ತೆ ಇಲ್ಲಿ ಟೀ ಏನ್ ರೇಟ್ ಜಾಸ್ತಿ ಇಲ್ಲ, ಸೇಮ್ ರೇಟ್ 10 ರೂಪಾಯಿ ಕಾಫಿ. ನೋಡಿ ನಾವು ಕಾಫಿ ಕುಡ್ಕೊಂಡು ಇಲ್ಲಿ ಬಂದು ಸ್ಟ್ಯಾಂಡ್ ಅಲ್ಲಿ ಮಾತಾಡ್ಕೊಂಡ್ವಿ. ಅವರು ಟೀ ಅಂಗಡಿಯವನ ಅಣ್ಣ ಹೇಳಿದ ತರನೇ ಯಾವುದೇ ಆಗ್ಲಿ ಆಟೋ, ಬಸ್ಸು, ಟೆಂಪೋ ಯಾವ್ದು ಗಾಡಿ ಸಿಗಲ್ಲ. ಬೈಕ್ ಟ್ಯಾಕ್ಸಿ ಇಬ್ರು ಸೇರ್ಬಿಟ್ಟು ಒಂದೇ ಬೈಕ್ ಮಾಡ್ಕೊಂಡ್ವಿ. ನಮ್ಗೆ ಓನ್ ಕೊಡ ಅಂದ್ರೆ ಇಲ್ಲಿ ಅದು ಕೊಡಲ್ವಂತೆ, ಹೋಟೆಲ್ ಬುಕ್ ಮಾಡಿದ್ರೇನೆ ರೆಂಟಿಗೆ ಕೊಡ್ತಾರಂತೆ. ನಾವು ಅವ್ರದ್ದು ಬೈಕ್ ಟ್ಯಾಕ್ಸಿಲೇ ಹೋದ್ವಿ. ಇಬ್ರು 3 ರೈಡ್ ಕರ್ಕೊಂಡು ಹೋಗ್ದ. ಎಷ್ಟೋ ಒಬ್ಬೊಬ್ಬರಿಗೆ 100 ಹೇಳ್ದ. ಓಕೆ ಅಂತ ಬಂದ್ವಿ. ಇನ್ನೇನು ಬೇರೆ ಆಪ್ಷನ್ ಇಲ್ಲ. ಪಣಜಿಗೆ ಹೋಗ್ತಾ ಇದೀವಿ ನಾವು ಇವಾಗ ಬೈಕ್ ಟ್ಯಾಕ್ಸಿಲಿ. ಇವಾಗ ನಾವು ಹೋಗ್ತಾ ಇರೋ ಬೈಕ್ ಟ್ಯಾಕ್ಸಿ ಇದು ಲೀಗಲೇ, ಯಾಕಂದ್ರೆ ಇದು ಎಲ್ಲ ಬೋರ್ಡ್ ಇದೆ. ಈಗ ಇಲ್ಲಿ ಎಲ್ಲ ಇದೆ ಇವ್ರಿಗೆ ದೊಡ್ಡ ಬಿಸ್ನೆಸ್. ಯಾಕಂದ್ರೆ ಇಲ್ಲೆಲ್ಲ ಕೆಲಸ ಇಲ್ಲ. ಇವ್ ಟೂರಿಸ್ಟ್ ಬರೋರಿಗೆ ಈ ತರ ಬೈಕಲ್ಲಿ ಟ್ಯಾಕ್ಸಿ ಮಾಡೋದು ಇದು ಒಂದ್ ದೊಡ್ಡ ಇವ್ರಿಗೆ ಜಾಬ್.
ಈ ಗೋವಾ ನಡೀತಿರೋದೇ ಟೂರಿಸಂ ಮೇಲೆ ಅಲ್ವಾ, ಅದಕ್ಕೆ ಇಲ್ಲೆಲ್ಲ ಇವಾಗ ಗೌರ್ಮೆಂಟ್ ಬಸ್ ಎಲ್ಲಾ ಕಡೆ ಗೌರ್ಮೆಂಟ್ ಬಸ್ ಓಡಾಡಿದ್ರೆ ಪ್ರೈವೇಟ್ ಜನ ಹೆಂಗ್ ಬದುಕೋದು, ದಾರಿ ಸಿಗಲ್ಲ. ಅದಕ್ಕೋಸ್ಕರನೇ ಅಂತೆ ಇವಾಗ ಇಲ್ಲಿ ಈ ಟೈಮಲ್ಲಿ ಬರೀ ಬೈಕ್ ಟ್ಯಾಕ್ಸಿ ಅಷ್ಟೇ ಹೋಗುತ್ತೆ. ಬೆಳಗ್ಗೆ ಬರೀ ಆಟೋ ಟೆಂಪೋ ಇವಷ್ಟೇ ಓಡಾಡುತ್ತೆ. ಈ ಟೆಂಪೋ ಓಡಾಡಲ್ಲಿ ಜಾಸ್ತಿ ಬಸ್ಸೇ ಬಿಡಲ್ಲಂತೆ, ಯಾವಾಗೋ ಒಂದು ಟೈಮ್ ಪ್ರಕಾರ ಒಂದೊಂದು ಬರುತ್ತಂತೆ. ಆ ತರ ಅಂತ ಇಲ್ಲಿ ಇವರೆಲ್ಲ ಹೇಳ್ತಾ ಇದ್ರು. ಇವಾಗ ಇಲ್ಲಿ ಈ ರೂಟಲ್ಲಿ ಬೈಕ್ ಓಡಾಡಿದ್ರೆ ಇಲ್ಲ ಆಟೋದವ್ರು ಓಡಾಡಲ್ಲ, ಆಟೋ ಓಡಾಡಿದ್ರೆ ಟೆಂಪೋದವ್ರು ಓಡಾಡಲ್ಲ. ಆ ತರ ಒಂದೊಂದು ರೂಟ್ ಒಬ್ಬೊಬ್ರಿಗೆ ಸಪ್ರೇಟ್ ತರ ಕೊಟ್ಟಿದಾರಂತೆ. ಯಾಕಂದ್ರೆ ಎಲ್ರೂ ಬದುಕ್ಬೇಕಲ್ಲ. ಇದು ಒಂದ್ ರೀತಿ ಚೆನ್ನಾಗಿದೆ, ಬಟ್ ಒಂದ್ ರೀತಿ ಚೆನ್ನಾಗಿಲ್ಲ, ಸ್ವಲ್ಪ ಕಷ್ಟ ಅನ್ಸುತ್ತೆ. ನಾವು ಇವಾಗ ಬೈಕಲ್ಲಿ ಪಣಜಿಗೆ ಬಂದ್ವಿ, ಇಲ್ಲಿಂದ ಬಸ್ ಸಿಗುತ್ತಂತೆ, ಎಲೆಕ್ಟ್ರಿಕ್ ಬಸ್ಗಳು ಇರುತ್ತಂತೆ ಡೈರೆಕ್ಟ್ ಬೀಚ್ಗೆ. ನಾವ್ ಇವಾಗ ಪಣಜಿಗೆ ಬಂದು ರೀಚ್ ಆದ್ವಿ. ಅವರಿಗೆ ಪಾಪ ಅವರು ನಮ್ ಬ್ಯಾಗ್ನ ಮುಂದಿಟ್ಕೊಂಡು ನಮ್ಮ ಇಬ್ಬರನ್ನ ಕುಂದರ್ಸ್ಕೊಂಡು ಬಂದ್ರು, ಅದು ಡಿಸ್ಕವರ್ ಗಾಡಿಲಿ. ನಮ್ಗ್ ಭಯ ಅನಿಸ್ತಿತ್ತು, ಯಾಕಂದ್ರೆ ಯಾವ್ದೋ ಗೊತ್ತಿಲ್ದೇ ಇರೋ ಊರು, ಟ್ರಿಬಲ್ ರೈಡು, ಇದು ಬೆಳಕ್ ಸಮಯಕ್ಕೆ ಆಗಿಲ್ಲ. ಎಲ್ಲೋ ಕರ್ಕೊಂಡು ಹೋಗಿ ಏನೋ ಮಾಡ್ಬಿಡ್ತಾರೇನೋ ಭಯ ಇತ್ತು. ಆದ್ರೂ ಕರೆಕ್ಟಾಗಿ ಬೇಗನೆ ಕರ್ಕೊಂಬಂದು ಪಣಜಿ ಬಸ್ ಸ್ಟಾಪ್ ಅಲ್ಲಿ ಬಿಟ್ಟ. ಇಲ್ಲಿಂದ ಬಸ್ ಹಿಡಿಬೇಕು, ನೋಡೋಣ ಬನ್ನಿ. ಬಸ್ ಯಾವ ಟೈಮಿಗಿದೆ ಯಾರನ್ನಾದ್ರೂ ಕೇಳ್ಬಿಟ್ಟು ಎಲ್ಲಿದೆ ಅಂತ ತಿಳ್ಕೊಂಡು ಬಸ್ ಹತ್ತಿ ಹೋಗೋಣ. ಬನ್ನಿ, ನಾವು ಮುಂದೆ ಜರ್ನಿ ಮಾಡಕ್ಕೆ ಬಸ್ ಎಲ್ಲಿರುತ್ತೆ ಅಂತ ಇವಾಗ ಹುಡ್ಕ್ಯಾಡ್ಬೇಕು, ಹುಡ್ಕ್ಯಾಡಿ ಬಸ್ ಹತ್ಬೇಕು. ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡೋಣ. ಬಾಯ್.